ದರ್ಶನ್ ಅವರಿಗೆ ಅವರ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ನೋಡೋದಕ್ಕೂ ಕೂಡ ಅಷ್ಟಾಗಿ ಅವಕಾಶಗಳು ಸಿಗ್ತಾ ಇಲ್ಲ. ಅದರಿಂದಲೂ ಕೂಡ ಅವರು ಒಂದು ಕಡೆ ಮಾನಸಿಕವಾಗಿ ನೊಂದಂತೆ ಕಾಣಿಸ್ತಾ ಇದೆ. ಮತ್ತೆ ಈ ಬಾರಿ ಅತಿ ಸ್ಟ್ರಿಕ್ಟ್ ಆಗಿ ನಡ್ಕೊಳ್ತಾ ಇದ್ದಾರೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಮತ್ತೆ ಗೊತ್ತಿರುವಂತಹ ವಿಚಾರ, ಎಲ್ಲೋ ಒಂದು ಕಡೆ ಎಲ್ಲರನ್ನೂ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಕುಟುಂಬಸ್ಥರನ್ನ ಅನ್ನುವಂತಹ ವಿಚಾರಗಳು. ರಮ್ಯಾ, ಇಲ್ಲಿ ಬಹಳ ಪ್ರಮುಖವಾಗಿ ಕಳೆದ 8 ತಿಂಗಳ ಹಿಂದೆ ಅಂದರೆ ಕಳೆದ ವರ್ಷ ಜೂನ್ನಲ್ಲಿ ನಡೆದಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದಂಥ ದರ್ಶನ್ ಸುಮಾರು 6 ತಿಂಗಳ ಕಾಲ ಜೈಲಿನಲ್ಲಿದ್ದರು, ಅಂದರೆ ನ್ಯಾಯಾಂಗ ಬಂಧನದಲ್ಲಿದ್ದರು. ಆನಂತರ ಅವರಿಗೆ ಜಾಮೀನು ದೊರೆತು ಆನಂತರ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಸಾಕಷ್ಟು ಹೊರದೇಶಗಳಿಗೂ ಕೂಡ ಹೋಗಿ ಬಂದಿದ್ದರು. ಆನಂತರ ಯಾವಾಗ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡ್ತು, ಆಗ ಸಾಮಾನ್ಯ ಕೈದಿಯಂತೆ ಅವರನ್ನು ಇರಿಸಲಾಗಿತ್ತು ಪರಪ್ನಗರ ಜೈಲಿನಲ್ಲಿ. ಅವರನ್ನು ಯಾರು ಕೂಡ ಪದೇ ಪದೇ ಭೇಟಿ ಮಾಡೋದು, ಬೇರೆ ಬೇರೆ ನಟರು ಕೂಡ ಹೋಗಿ ಭೇಟಿ ಮಾಡಿದರು ಕಳೆದ ಬಾರಿ ಇದ್ದಾಗ. ಹಾಗಾಗಿ ಈ ಬಾರಿ ಕೆಲವರಿಗಷ್ಟೇ, ಅಂದರೆ ಅವರ ಕುಟುಂಬದ ಸದಸ್ಯರು, ಅಂದರೆ ಅವರ ಪತ್ನಿ, ಮಗ, ತಾಯಿ, ತಮ್ಮ ಈ ರೀತಿ ಆತ್ಮೀಯವಾಗಿರುವಂಥವ್ರೊಂದು ಹತ್ತಿರದ ಸಂಬಂಧಿಕರಿಗೆ ಮಾತ್ರ ಅವಕಾಶ ಕೊಡಲಾಗಿದೆ, ಒಬ್ಬ ಸಾಮಾನ್ಯ ಕೈದಿಯಂತೆ. ಹಾಗಾಗಿ ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಈ ಒಂದು ಬಿಗಿಯಾದಂಥ ಒಂದು ವ್ಯವಸ್ಥೆ ಏನು ಕಾರಾಗೃಹದಲ್ಲಿ ಇರಿಸಲಾಗಿದೆ, ಇದು ಎಲ್ಲ ಒಂದು ಕಡೆ ಅವರಿಗೆ ಹೊಸ ಅನುಭವವನ್ನು ಕೊಡ್ತಾ ಇರ್ಬೋದು. ಹಾಗಾಗಿ ಈಗ ಕಾರಾಗೃಹ ಅಧಿಕಾರಿಗಳ ಮೇಲೆ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಮಧ್ಯಾಹ್ನ ಬರುವಂಥ ತೀರ್ಪು ಏನು ಬರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ರಮ್ಯಾ, ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಬಳ್ಳಾರಿ ಜೈಲಿಗೆ ಮತ್ತೆ ಶಿಫ್ಟ್ ಆಗುವ ಸಾಧ್ಯತೆ ಇದೆಯಾ? ರಮ್ಯಾ, ಈಗಾಗಲೇ ಹೇಳ್ದಾಗೆ ಈಗ ಕಳೆದ ವಾರ ಈ ಒಂದು ದರ್ಶನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು, ಅಂದರೆ ಬಳ್ಳಾರಿ ಜೈಲು ಅಥವಾ ರಾಜ್ಯದ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಈಗ ವಾದ ಮತ್ತು ಪ್ರತಿವಾದ ಕೂಡ ನಡೆದಿತ್ತು. ಅದು ಆದೇಶ ಬಾಕಿ ಇದೆ, ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಹಾಗಾಗಿ ಈಗ ಬಳ್ಳಾರಿ ಜೈಲಿಗೆ ಯಾಕೆ ಶಿಫ್ಟ್ ಮಾಡಬಾರ್ದು ಅಂತೇಳಿ ದರ್ಶನ್ ಪರ ವಕೀಲರು ವಾದವನ್ನು ಕೂಡ ಮಂಡಿಸಿದ್ರು. ಹಾಗಾಗಿ ಆದೇಶ ಬಾಕಿ ಇದೆ. ಆದರೆ ಈಗ ಪರಪ್ನಗರದಲ್ಲಿ ತನಗಾಗಿರುವಂಥ ಅನುಭವದ ಬಗ್ಗೆ ಈಗ ಕಾರಾಗೃಹ ಅಧಿಕಾರಿಗಳ ಮೇಲೆ ದರ್ಶನ್ ಆರೋಪ ಮಾಡಿರೋದು. ಹಾಗಾಗಿ ಈಗ ಜೈಲಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊತಾರೆ ನ್ಯಾಯಾಧೀಶರು, ಯಾಕೆ ಈ ರೀತಿ ದರ್ಶನ್ ಆರೋಪವನ್ನು ಮಾಡಿದ್ರು ಅಂತೇಳಿ. ಆಗ ಅವರಿಂದ ಬಂದಂಥ ಒಂದು ಉತ್ತರವನ್ನು ನಂತರ ಈಗ 3 ಗಂಟೆಗೆ ಅಧಿಕೃತವಾದಂಥ ಆದೇಶವನ್ನು ಪ್ರಕಟ ಮಾಡ್ತಾರೆ. ರಮ್ಯಾ, ಹಾಗೆ ರವಿನಾರಾಯಣ್, ಈಗ ದರ್ಶನ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಇದೀಗ ಅಧಿಕಾರಿಗಳಿಗೆ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅಧಿಕಾರಿಗಳ ವಿರುದ್ಧ ಅಂತ ಹೇಳಿ? ಖಂಡಿತವಾಗ್ಲೂ ರಮ್ಯಾ, ಈಗ ಈ ಒಂದು ದರ್ಶನ್ ಮಾಡಿರುವಂಥ ಆರೋಪದ ಬೆನ್ನಲ್ಲೇ ಕಾರಾಗೃಹ ಅಧಿಕಾರಿಗಳಿಗೆ ನೋಟಿಸನ್ನು ನ್ಯಾಯಾಂಗ ವ್ಯವಸ್ಥೆಯಿಂದ ಕೊಡ್ಬೋದು. ಯಾಕೆಂದರೆ ಯಾಕೆ ಈ ಒಂದು ಆರೋಪ ಕೊಡ್ತಾ ಇದ್ದಾರೆ, ಯಾಕೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಅಂತೇಳಿ. ಹಾಗಾಗಿ ದರ್ಶನ್ ಮಾಡಿರುವಂಥ ಆರೋಪಕ್ಕೆ ಜೈಲಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕೆ ಅಂದರೆ ದರ್ಶನ್ಗೆ ಯಾವ ರೀತಿ ವ್ಯವಸ್ಥೆಗಳನ್ನು ಜೈಲಿನಲ್ಲಿ ಕೊಡಲಾಗಿದೆ, ಈಗ ಅವರ ಬಟ್ಟೆಗಳನ್ನು ಯಾಕೆ ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ, ಅಥವಾ ಯಾಕೆ ಆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಅಂತೇಳಿ ಜೈಲಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊತಾರೆ. ಹಾಗಾಗಿ 3 ಗಂಟೆಗೆ ಯಾವ ರೀತಿಯ ಒಂದು ಮಾಹಿತಿಯನ್ನು ಕಲೆ ಹಾಕಿ ನ್ಯಾಯಾಧೀಶರು ಈ ಒಂದು ಆದೇಶವನ್ನು ಪ್ರಕಟಿಸ್ತಾರೆ ಅನ್ನೋದನ್ನು ಈಗ ಕಾದು ನೋಡಬೇಕಾಗಿದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರವಿನಾರಾಯಣ್.